ಹಾಯ್ ಫ್ರೆಂಡ್ಸ್, ಈ ಮಾರ್ಕೆಟಾಗೆ ಕೆಂಪಗಾಗಿರೋ ಟೊಮೆಟೊಗಳು ತುಂಬ ಬರ್ತಾಯಿದೆ. ಈ ಟೊಮೆಟೊವನ್ನು ಉಪಯೋಗಿಸಿ ನಾವು ಇವತ್ತು ಒಂದು ಮಕ್ಕಳಿಗೋಸ್ಕರ ಸ್ಪೆಷಲ್ ಲಂಚ್ ಬಾಕ್ಸ್ ರೆಡಿ ಮಾಡೋಣ. ಹೋಟೆಲ್ ಸ್ಟೈಲಲ್ಲಿ ಟೊಮೆಟೊ ರೈಸ್ ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ಒಂದು ಸಿಂಪಲ್ಲಾಗಿ ಸಲಾಡ್ ಮಾಡೋಣ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ದೊಡ್ಡ ಸೈಜಿಂದು 5 ಟೊಮೆಟೊನ ನಾನು ಚೆನ್ನಾಗಿ ತೊಳೆದು ಈ ರೀತಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೊಂದು ಮಸಾಲೆ ಮಾಡೋಣ. 1 ಟೀ ಸ್ಪೂನ್ ಎಣ್ಣೆ ಬಿಸಿ ಮಾಡಿ ಅದರಲ್ಲಿ 1 ಟೀ ಸ್ಪೂನ್ ನಾನು ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಕಾಳು ಹಾಕೀನಿ, 1 ಟೀ ಸ್ಪೂನ್ ಜೀರಿಗೆ, ಆಮೇಲೆ 1 ಸಣ್ಣದು ಚಕ್ಕೆ ಅಂದರೆ ದಾಲ್ಚೀನಿ, 1 ಸಣ್ಣದು ಏಲಕ್ಕಿ, ಆಮೇಲೆ 1 ಅರ್ಧ ಟೀ ಸ್ಪೂನ್ ಕಾಳುಮೆಣಸು, 1 4-5 ಲವಂಗನ ಹಾಕೋಣ. ಮಸಾಲೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ. ನೀವು ಸ್ವಲ್ಪ ಹುರ್ಕೊಂಡು ಇದಕ್ಕೆ 1 8-10 ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡೋಣ. ಇದಕ್ಕೆ 2 ನಾನು ಒಣಮೆಣಸಿನ್ಕಾಯಿ ಹಾಕೀನಿ ಮತ್ತು ರಫ್ಗೆ ಹೆಚ್ಚಿರೋ ಟೊಮೆಟೊ ಎಲ್ಲವನ್ನು ಹಾಕಿ 1 ನಿಮಿಷ ಫ್ರೈ ಮಾಡೋಣ. ಖಾರ ಜಾಸ್ತಿ ಬೇಕಾದರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. 5-6 ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡಬಹುದು. ಇವಾಗ ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿದರೆ ಬೇಗ ಸಾಫ್ಟ್ ಆಗ್ತದೆ. ಇದಕ್ಕೆ ನಾನು ಇವಾಗ 1 ಇಂಚು ಹಸಿ ಶುಂಠಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಬೇಡ ಅನ್ನೋರು ಹಸಿ ಶುಂಠಿನ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ತಣ್ಣಗಾದಮೇಲೆ ಮಿಕ್ಸರಲ್ಲಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ಚೆನ್ನಾಗಿ ಫೈನ್ ಪೇಸ್ಟ್ ಆಗಬೇಕು. ಇದರಲ್ಲಿ ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಟೊಮೆಟೊ ಸಾಫ್ಟ್ ಇರೋದ್ರಿಂದ ಇದಕ್ಕೆ ನೀರು ಹಾಕಿ ರುಬ್ಬೋ ಅವಶ್ಯಕತೆ ಇಲ್ಲ. ಇವಾಗ ಇದು ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ. ಇದನ್ನು ನೀವು ಮುಂಚೆನೇ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. 2-3 ದಿನ ಇಟ್ಟರೂ ಇದು ಕೆಡೋದಿಲ್ಲ, ಯಾಕಂದರೆ ಇದರಲ್ಲಿ ನೀರು ಹಾಕಿಲ್ಲ ನಾವು. ಒಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡೋಣ. ಎಣ್ಣೆ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ. ಅದಕ್ಕೆ ಸಾಸಿವೆ ಜೀರಿಗೆ ಹಾಕೋಣ. ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಚಟ್ಪಟ ಅಂತ ಆದಮೇಲೆ 1 ಲವಂಗದೆಲೆ, 1 ದಾಲ್ಚೀನಿ ಚಕ್ಕೆ, 1 ಚಿಕ್ಕದು, ಆಮೇಲೆ 1 ಇದ್ರದ್ದು ನಕ್ಷತ್ರ ಮೊಗ್ಗು, ಇವನ್ನೆಲ್ಲನೂ ಹಾಕಿ 1 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಇದಕ್ಕೆ 1 8-10 ಕರಿಬೇವಿನ ಸೊಪ್ಪು, 1-2 ಹಸಿಮೆಣಸಿನ್ಕಾಯಿ, ಖಾರ ಎಷ್ಟು ಬೇಕೋ ಅಷ್ಟು. ಮುಂಚೆನೂ ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀವಿ, ಖಾರ ನೋಡಿ ಹಾಕ್ಕೊಳ್ಳಿ. ಇದಕ್ಕೆ 1 ಹಿಡಿಯಷ್ಟು ಪುದೀನ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ 2 ದೊಡ್ಡ ಈರುಳ್ಳಿನ ಉದ್ದಕ್ಕೆ ತೆಳ್ಳಗೆ ಹೆಚ್ಕೊಂಡಿದ್ದೀನಿ. ಇದು ದೊಡ್ಡ 2 ಈರುಳ್ಳಿನ ತೊಗೊಂಡಿದ್ದೀನಿ. ಎಲ್ಲವನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ತುಂಬ ಜಾಸ್ತಿ ಬ್ರೌನ್ ಆಗೋದು ಬೇಡ, ಸ್ವಲ್ಪ ಕಲರ್ ಚೇಂಜ್ ಆಗಿ ಈರುಳ್ಳಿ ಸಾಫ್ಟ್ ಆದರೆ ಸಾಕು. ಅದಕ್ಕೆ ಸ್ವಲ್ಪ ಅರಶಿನದ ಪುಡಿ, ಒಂದು ಸ್ವಲ್ಪ ಕಲರಿಗೋಸ್ಕರ ಕೆಂಪು ಖಾರದ ಪುಡಿ ಹಾಕಿದ್ದೀನಿ ನಾನು, ಬ್ಯಾಡಿಗೆ ಖಾರದ ಪುಡಿ. ಖಾರ ಇದನ್ನು ನೀವು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಮೆಣಸಿನ್ಕಾಯಿ ಬದಲು ಜಾಸ್ತಿ ಕೆಂಪು ಖಾರ ಹಾಕಿದರೂ ನಡೀತದೆ. ಅರ್ಧ ಕಪ್ಪು ನಾನು ಹಸಿ ಕೊಬ್ಬರಿ ತುರಿ ಚೆನ್ನಾಗಿ ತುರ್ಕೊಂಡಿರೋ ಹಸಿ ಕೊಬ್ಬರಿನ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು, ಇಲ್ಲಾಂದರೆ ನಮ್ಮ ರೈಸು ಕೆಟ್ಟು ಹೋಗಿಬಿಡ್ತದೆ, ವಾಸನೆ ಆಗ್ತದೆ. ಇದು ಹಸಿ ಕೊಬ್ಬರಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಪೇಸ್ಟ್ ಮಾಡಿರೋ ಟೊಮೆಟೊನ ಹಾಕೋಣ. ಟೊಮೆಟೊ ಪೇಸ್ಟ್ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಎಣ್ಣೆ ಮೇಲೆ ತೇಲ್ಬೇಕು ನೋಡಿ, ಅಲ್ಲಿವರೆಗೂ ಬೇಯಿಸಬೇಕು. ಇದಕ್ಕೆ 1 ಟೀ ಸ್ಪೂನ್ ಸಕ್ಕರೆ ಹಾಕೋಣ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಇವಾಗ ನಾವು ಬೇಯಿಸಿರೋ ಉದುರಾಗಿರೋ ಅನ್ನವನ್ನು ಇದರಲ್ಲಿ ಹಾಕಿ ಇದಕ್ಕೆ ಇವಾಗ ನಾನು ಹಸಿರು ಬಟಾಣಿ ಕಾಳನ್ನು ಹಾಕ್ತಾಯಿದ್ದೀನಿ. ಇದು ನಂದು ಫ್ರೋಝನ್ ಬಟಾಣಿ ಕಾಳಿದೆ. ನೀವು ಬೇಕಾದರೆ ಬೇಯಿಸಿ ಇಟ್ಟಿರೋ ಬಟಾಣಿ ಕಾಳನ್ನು ಹಾಕಬೇಕು. ಇದನ್ನು ನಾನು ಮುಂಚೆನೇ ಗ್ರೇವಿಯಲ್ಲಿ ಹಾಕಿಲ್ಲ, ಯಾಕಂದರೆ ಹಸಿರು ಬಟಾಣಿದು ಕಲರ್ ಚೇಂಜ್ ಆಗುತ್ತೆ ಅಂತ. ಇವಾಗ ನೋಡಿ ಮೇಲ್ಗಡೆ ಹಾಕಿರೋದ್ರಿಂದ ಬಟಾಣಿ ಕಾಳುಗಳು ಹಸಿರು ಹಸಿರಾಗಿ ಚೆನ್ನಾಗಿ ಕಾಣ್ತಾ ಇದೆ. ಇದಕ್ಕೆ 2 ಚಮಚ ತುಪ್ಪ ಹಾಕೋಣ. ನಿಮಗೇನಾದರೂ ಮಸಾಲೆ ಉಪ್ಪು ಖಾರ ಬೇಕಾದರೆ ಹೀಗೆ ಇದರಲ್ಲಿ ನೀವು ಸ್ವಲ್ಪ ಸೇರಿಸ್ಕೋಬಹುದು. ಇದನ್ನು ಮುಚ್ಚಿ 2-3 ನಿಮಿಷ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇದಕ್ಕೆ ಸಾಕಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಈಗ ನಾನು ಇದಕ್ಕೋಸ್ಕರ ಒಂದು ಸಲಾಡ್ ಇನ್ಸ್ಟಂಟ್ ಮೊಸರು ಬಜ್ಜಿ ಹೇಳ್ಕೊಡ್ತೀನಿ. ಎಷ್ಟು ಬೇಕೋ ಅಷ್ಟು ಮೊಸರು ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಸಕ್ಕರೆ, ಸ್ವಲ್ಪ ಕರಿಮೆಣಸಿನ ಪುಡಿ, ಆಮೇಲೆ ಇದಕ್ಕೆ
ಸಣ್ಣಗೆ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ, ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಒಂದು ಈರುಳ್ಳಿ ಹಾಕಿದ್ದೀನಿ, ನೀವು ಎಷ್ಟು ಬೇಕೋ ಹಾಕ್ಕೊಳ್ಳಿ. ಸಣ್ಣಗೆ ಹೆಚ್ಚಿರೋ 2 ಟೊಮೆಟೊ, ಆಮೇಲೆ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕಿ ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ಇನ್ಸ್ಟಂಟ್ ಮೊಸರು ಬಜ್ಜಿ ರೆಡಿಯಾಗಿದೆ. ಇದನ್ನು ನೀವು ಈ ಟೊಮೆಟೊ ರೈಸ್ ಜೊತೆ ಸರ್ವ್ ಮಾಡ್ಬೋದು. ಈ ನನ್ನ ರೆಸಿಪಿ ತುಂಬ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.